ಯಾಕೆ ಕಟ್ಟಿಂಗ್ ಮಾಡಿಸ್ಕೊ ಬಂದೆ? ಯಾಕೆ ಹಂಗೆ ಬರ್ತಿದ್ಯಾ? ಯಾಕೆ ಕಟ್ಟಿಂಗಪ್ಪ ಇದು? ಸ್ವಾಮಿ 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 ಸ್ವಾಮಿ, ಈ ಕಡೆ ತಿರುಗು. ಒಬ್ಬ ಹೆಬ್ಬುಳಿ ಕಟ್ಟಿಂಗೆ? ಹಾಂ, ಹೆಬ್ಬುಳಿ ಕಟ್ಟಿಂಗೆ. ಏನಾಯಿತು? ಕೇಕ್ ತಿಂದೆ? ಹಾಂ, ನಡಿ ಸ್ನಾನ ಮಾಡಿಸ್ತೀನಿ, ನಡಿ ಸ್ನಾನ ಮಾಡಿ ಒಳಗೆ ಬರುವಂತೆ. ಬಟ್ಟೆ ಬಿಚ್ಚಕ್ಕೆ ಬರ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಫೈನಲ್ ಇವತ್ತು ಕಟಿಂಗ್ ಮಾಡಿಸ್ಕೊ ಬಂದಿದ್ದಾನೆ. ಒಂದು ವಾರದಿಂದ ಕೂಡ ನನ್ನ ಅಪ್ಪನ ಬಲವಂತ ಮಾಡ್ತಾಯಿದ್ದ, ನಾನು ಊರಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಕಟಿಂಗ್ ಮಾಡಿಸ್ಕೊಂಬರೋಣ ಬಾಪಪ್ಪ ಅಂತ ಹೇಳಿ. ಇನ್ನು ಕೆಲಸ ಇರೋದ್ರಿಂದ ಬ್ಯುಸಿ ಇದ್ದರು, ಇನ್ನು ಕರ್ಕೊಂಡು ಹೋಗೋದಕ್ಕಾಗಿರಲಿಲ್ಲ. ಇನ್ನು ನಾಳೆನೇ ಹೋಗಬೇಕು, ಅಂದರೆ ಶುಕ್ರವಾರನೇ ಹೋಗ್ಬೇಕಲ್ವ, ಅದಕ್ಕೆ ಇವತ್ತು ಗುರುವಾರ ಮತ್ತೆ ಇವತ್ತು ಮಿಸ್ ಆಗಿಬಿಟ್ರಂತೂ ಮಾಡಿಸೋದಕ್ಕಾಗೋದಿಲ್ಲ. ನಾನು ನಾಳೆ ಶುಕ್ರವಾರ ಇನ್ನು ಊರಿಗೆ ಹೋಗ್ಬೇಕಾಗಿತ್ತು, ಶುಕ್ರವಾರ ಮಾಡಿಸೋ ಹಾಗಿಲ್ಲ. ಮತ್ತು ಶನಿವಾರ ಮದುವೆ, ಇನ್ನೆಲ್ಲಿ ಮತ್ತೆ ಹಿಂದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫೈನಲಿ ಕರ್ಕೊಂಡು ಹೋಗಿದ್ರು. ಅವ್ರ ಅಪ್ಪನಿಗಂತೂ ಇಷ್ಟನೇ ಆಗಿಲ್ಲ. ಬಂದ ತಕ್ಷಣವೇ ನೋಡಿಬಿಟ್ಟು ಸರಿಯೇ ಮಾಡಿಲ್ಲ ಈ ಸತಿ ಕಟ್ಟಿಂಗ್, ಸತಿ ಚೆನ್ನಾಗಿ ಮಾಡಿದರು, ಸರಿಯೇ ಕಟ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವ, ಇನ್ನು ಕುಂದಿರ್ಸ್ಬೇಕಾದ್ರೆ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾರೆ. ಹೆಂಗೋ ಅವರು ಸ್ವಲ್ಪ ಭಯ ಪಟ್ಕೊಂಡೇ ಮಾಡ್ತಾಯಿರ್ತಾರೆ ಚಿಕ್ಕ ಮಕ್ಕಳಿಗೆ ಕಟ್ಟಿಂಗು. ಇವನು ಹೇಳ್ತಾ ಇದ್ದ ನನಗೆ ಹೆಬ್ಬುಲಿ ಕಟ್ಟಿಂಗೇ ಬೇಕು, ಹೆಬ್ಬುಲಿ ಕಟ್ಟಿಂಗೇ ಬೇಕಂತೇಳಿ. ಈಗಿನ ಕಾಲದ ಮಕ್ಕಳು ನಿಜವಾಗ್ಲೂ ಅವ್ರಿಗೆ ಹೇಳ್ಕೊಡೋದೇ ಬೇಕಿಲ್ಲ, ಅವರು ಅಷ್ಟು ಸ್ಟೈಲ್ ಕಟ್ಟಿಂಗ್ ಬೇಕು ಅಂತ ಇವಾಗಲೇ ಕೇಳ್ತಾ ಇರ್ತಾರೆ. ನಾವಂತೂ ಜಾಸ್ತಿ ಈ ಥರ ಏನೂ ಕೂಡ ಮಾಡಿಸೋದಿಲ್ಲ. ಇದು ಮಾತ್ರ 2ನೇ ಸರಿ ಅಷ್ಟೇ. ಅಲ್ಲಿ ಯಾವಾಗಲೂ ಕೂಡ ನಾರ್ಮಲ್ ಕಟ್ಟಿಂಗೇ ಮಾಡಿಸ್ತಾ ಇದ್ವಿ ಅಲ್ಲಿ ಊರಲ್ಲಿದ್ದಾಗ. ಇಲ್ಲಿ ಅಷ್ಟೇ, ಇಲ್ಲಿ ಒಂದು ಸತಿ, ಇದು 2ನೇ ಸತಿ ಈ ಥರ ಸೈಡಲ್ಲಿ ಈ ಥರ ಗೆರೆ ಹಾಕ್ಸಿರೋದು. ಹೇಳ್ಬೇಕಂದ್ರೆ ಹಾಕ್ಸ್ಬಾರ್ದು ಚಿಕ್ಕ ಮಕ್ಕಳಿಗೆ, ಆದರೂ ಕೂಡ ಬಂದುಬಿಟ್ಟಿದ್ದಾರೆ. ಆದರೂ ಕಟಿಂಗೇ ಚೆನ್ನಾಗಿ ಮಾಡಿಲ್ಲ, ಅವ್ನಿಗೆ ಯಾಕೋ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. 1-2 ದಿನ ಸ್ವಲ್ಪ ಸೆಟ್ ಆಗೋವರೆಗೂ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ನಾನು ನೋಡಬೇಕು. ಇನ್ನು ಇಂತೂ ಅವ್ನಿಗೆ ಕಟಿಂಗ್ ಮಾಡಿಸ್ಕೊಬಂದವನಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವತ್ತು ಕೂಡ ಸ್ನಾನ ಮಾಡಿಬಿಡ್ತೀನಿ ನಾನು ಸಂಜೆ ಅಷ್ಟೊತ್ತಿಗೆ. ಮತ್ತು ನಾಳೆ ಬೆಳಗ್ಗೆನೇ ಹೋಗಬೇಕಾಗುತ್ತೆ, ಶುಕ್ರವಾರ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಮತ್ತು ಶನಿವಾರ ಹೆಂಗಿದ್ರು ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ತಲೆಗೆ ಫಸ್ಟ್ ಎಣ್ಣೆ ಹಚ್ಕೊತಾ ಇದ್ದೀನಿ. ಕೂದಲಂತೂ ಸಿಕ್ಕಾಪಟ್ಟೆ ಉದುರ್ತಾ ಇದ್ದಾವೆ, ಏನಂತಲೇ ಅರ್ಥ ಆಗ್ತಾಯಿಲ್ಲ. ಇನ್ನು ಒಳ್ಳೊಳ್ಳೆ ಊಟ ಮಾಡ್ತಾಯಿರ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಎಲ್ಲ ಪರವಾಗಿಲ್ಲ. ಯಾಕೋ ನೀರಿಗೋ ಶಾಂಪುಗೋ ಎಣ್ಣೆಗೋ ಒಂದು ಅರ್ಥ ಆಗ್ತಾಯಿಲ್ಲ, ಸಖತ್ತು ಕೂದಲು ಉದುರ್ತಾ ಇದ್ದಾವೆ. ಇನ್ನು ರಫು ಅಂದರೆ ಸಖತ್ತು ರಫ್ ಆಗಿಬಿಟ್ಟಿದ್ದಾವೆ, ನೋಡೋದಕ್ಕಾಗೋದಿಲ್ಲ. ಸುಮ್ಮನೆ ಯಾವಾಗಲೂ ಮೇಲೆ ಕಟ್ಟಿ ಏನಾದರೂ ಆ ಥರ ಆಗಿದ್ದಾವೇನೋ, ನನಗಂತೂ ಗೊತ್ತಾಗ್ತಾಯಿಲ್ಲ. ಇನ್ನು ಒಂದಿನ ಸ್ನಾನ ಮಾಡಿ ತಿರುಗ್ದಿನೇ ನಾನು ತಲೆಗೆ ಎಣ್ಣೆ ಹಚ್ಬಿಡ್ತೀನಿ, ಹಂಗೆ ಬಿಟ್ಕೊಳ್ಳಲ್ಲ. ಇವತ್ತು ಮಾಡಬೇಕು ಅನ್ನೋದು ದಿನ ನೆನಪಾಯಿತು, ಮತ್ತು ಇವಾಗ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ಮುಂಚೆ ಎಣ್ಣೆ ಹಚ್ಕೊಂಡು ಬಿಟ್ಕೊತಾ ಇದ್ದೀನಿ. ಯಾಕೆಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ಇಲ್ಲ 1/2 ಅವರ್ ಮುಂಚೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಸ್ವಲ್ಪ ಕೂದಲು ಸ್ಮೂತ್ ಕಾಣಿಸ್ತಿರ್ತವೆ. ಹಾಗಾಗಿ ಮಾಡ್ಕೊಂಬರೋಣ, ಅಷ್ಟರೊಳಗೆ ಸ್ವಲ್ಪ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಎಣ್ಣೆ ಎಲ್ಲ ಹಚ್ಕೊಂಡೆ. ಸಖತ್ತು ಕೂದಲು ಉದುರ್ತಾ ಇದ್ವು. ನಿಜವಾಗ್ಲೂ ನಾನು ಬಂದು ಇಲ್ಲಿಗೆ 1 ತಿಂಗಳು ಆಯಿತು ಅನಿಸುತ್ತೆ, ಹೆಚ್ಚು ಕಡಿಮೆ. 1 ತಿಂಗಳಿಂದ ನಾನು ತಲೆ ಬಾಚ್ಕೊಂಡಿರೋ ಕೂದಲು ಎಲ್ಲೂ ಕೂಡ ಬಿಸಾಕಲ್ಲ, ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಎಷ್ಟು ಕೂದಲು ಉದುರಿದಾವೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ, ಇಷ್ಟು ಕೂದಲು ಹೆಂಗಪ್ಪ ಉದುರಿದ್ವು ಅಂತ ಹೇಳ್ಬಿಟ್ಟು. ಇನ್ನು ಅವನ್ನೆಲ್ಲ ಹಂಗೆ ಕೂಡಿಟ್ಬಿಟ್ಟು, ಇನ್ನು ಹಳ್ಳಿ ಕಡೆ ಗೊತ್ತಲ್ಲ, ಇನ್ನು ಪಾತ್ರೆ ಸಾಮಾನಿಗೆ ಹಾಕ್ಸ್ಕೊತಾ ಇರ್ತಾರೆ. ಏನಾದರೂ ತೊಗೊಳ್ಳೋದು ಯಾವಾಗಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಅವನು ಕೂಡ ಬಿಸಾಡ್ತಾ ಇಲ್ಲ ಈಗ. ಇನ್ನು ಪಾತ್ರೆ ಕೂಡ ತುಂಬ ಇತ್ತು, ಇನ್ನು ಎಲ್ಲ ತೊಳೆದ್ಬಿಟ್ಟು ಇನ್ನು ಹಂಗೆ ಇಟ್ಟಿದ್ದೆ ಜೋಡಿಸೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬಟ್ಟೆ ಇದ್ದು, ಬಟ್ಟೆ ಕೂಡ ನೆನೆಸಿದ್ದೆ, ಒಗೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಕಡೆಗೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪನೇ ಇದ್ದಿದ್ದು, ನಂದು ಗುಂಡೊಂದು ಅಷ್ಟೇ ಇದ್ದಿದ್ದು. ಮತ್ತು ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ಇನ್ನು ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನು ಮಾಡಿದೆ ಅಂತಂದರೆ ಎಲ್ಲ ಒಗ್ದಾಕಿ ಹೋಗ್ಬಿಡೋಣ ಅಂತ ಹೇಳಿ ಸ್ವಲ್ಪ ನೆನೆಸಿದ್ದೆ. ಮತ್ತೆ ಹೋಗ್ಬಿಟ್ಟು ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಮತ್ತು ಆ ಬಟ್ಟೆ ಈ ಬಟ್ಟೆ ಇನ್ನೂ ಜಾಸ್ತಿ ಆಗ್ತವೆ ಅಂತ ಹೇಳಿ ಆದಷ್ಟು ಇವತ್ತು ಎಷ್ಟು ಕೆಲಸ ಆಗುತ್ತೆ ಅಷ್ಟೆಲ್ಲ ಕೂಡ ಕ್ಲಿಯರ್ ಮಾಡಿಕೊಂಡೆ. ಇನ್ನು ಹೋಗ್ತಾಯಿದ್ದೆ ಊರಿಗೆ ಅಂದಮೇಲೆ ಮನೇಲಿ ಎಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತು ಮನೇಲಿರೋರಿಗೆ ಅಡುಗೆ ಪಡುಗೆ ಎಲ್ಲ ತಯಾರು ಮಾಡಿ ಹೋಗಬೇಕಾಗುತ್ತೆ ಅಂತ ಹೇಳಿ ಇನ್ನು ಇವತ್ತು ಸ್ವಲ್ಪ ಪ್ಯಾಕಿಂಗ್ ಕೂಡ ಇತ್ತು, ಬಟ್ಟೆ ಎಲ್ಲ ಇಟ್ಕೊಳ್ಳೋದು. ಏನಿಲ್ಲ, ಸಿಂಪಲಾಗೇ ಗುಂಡನಿಗೆ ಸ್ವಲ್ಪ 1 3 ಜೊತೆ 4 ಜೊತೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಹೇಳೋದಕ್ಕಾಗೋದಿಲ್ಲ, ಮಕ್ಕಳಿಗೆ ಮಾತ್ರ ಬಟ್ಟೆ 1 ಜೊತೆ 2 ಜೊತೆ ಎಕ್ಸ್ಟ್ರಾ ಇರಲೇಬೇಕು, ಇದ್ರೇ ಚೆನ್ನಾಗೆ.
ಎಲ್ಲಾದರೂ ಹೋದಾಗ ಬಂದಾಗ ಇರಬೇಕು. ನಮಗೂ ಅಷ್ಟೇ, ಏನೇ ನಾವು ಸ್ವಲ್ಪ ತಗೊಂಡು ಹೋಗ್ತೀವಿ ಅಂತಂದರೂ ಕೂಡ ಹಿಂಗೆ ಬರ್ತೀವಿ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಜೊತೆ 2 ಜೊತೆ ಎಕ್ಸ್ಟ್ರಾ ಇದ್ರೇ ಚೆನ್ನಾಗಿ. ಹೇಳೋದಕ್ಕಾಗೋದಿಲ್ಲ ಟೈಮ್ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೂಡ ಸ್ವಲ್ಪ ತುಂಬ ದಿನ ಆಯಿತು ಊರಿಂದ ಬಂದು. ಇನ್ನು ಇವಾಗ ಹೋಗ್ತಾ ಇದ್ದೀವಲ್ವ, ಅಲ್ಲಿಗೆ ಹೋದಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಏನಂತಾರೋ ಗೊತ್ತಿಲ್ಲ. ಇನ್ನು ಏನಾದರೂ ನಾನು ಸೋಮವಾರ ಬಂದುಬಿಡೋಣ ವಾಪಸ್ ಅಂತ ಅಂದ್ಕೊಂಡಿದ್ದೀನಿ. ಏನು ಬಿಡ್ತಾರೋ ಇಲ್ಲೋ, ಮತ್ತು ಸೋಮವಾರ ಬಿಡಲಿಲ್ಲ ಅಂದ್ರೆ ಮತ್ತೆ ಬುಧವಾರನೇ ನಾನು ಬರಬೇಕಾಗುತ್ತೆ, ಮಂಗಳವಾರ ಅಂತೂ ಕಳಿಸೋದಿಲ್ಲ. ಅದಕ್ಕೆ ಅದು ಸ್ವಲ್ಪ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಹೆಂಗೋ ಹೋಗ್ತಾ ಇದ್ದೀನಿ, ನೋಡೋಣ ಅಂತ ಹೇಳಿ ಇನ್ನು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಓನರ್ ಕೂಡ ಸೀರೆ ಎಲ್ಲ ಕೊಟ್ಟಿದ್ರು ಅಕ್ಕ, ಅವನ್ನು ಕೂಡ ಹಂಗೆ ಕವರಲ್ಲಿ ಎತ್ತಿಟ್ಟಿದ್ದೀನಿ. ಅದನ್ನು ಯಾವಾಗಾದ್ರೂ ನಿಮ್ಮ ಹತ್ರ ತೋರಿಸ್ತೀನಿ. ಈ ಸೀರೆ ಬಂದುಬಿಟ್ಟು ಮೊನ್ನೆ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದೆ. ಇದನ್ನೇ ಮುಹೂರ್ತಕ್ಕೆ ಉಟ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ತೊಗೊಂಡೋಗ್ತಾ ಇದ್ದೀನಿ. ನಾನು ಗೌರಿ ಹಬ್ಬಕ್ಕೆ ಬ್ಲೌಸ್ ಒಂದು ಹೊಲಿಸಿ ಹಂಗೆ ಇಟ್ಟಿದ್ದೆ, ಉಟ್ಕೊಂಡಿರಲಿಲ್ಲ, ಯಾವಾಗಲೂ ಕೂಡ ಉಟ್ಕೊಂಡಿಲ್ಲ. ಇನ್ನು ಮುಹೂರ್ತದ ಟೈಮಲ್ಲಿ ಎಲ್ಲರೂ ಕೂಡ ಜಾಸ್ತಿ ಹಂಚಿನ ಸೀರೆ ಈ ಥರ ಸೀರೆನೇ ಉಟ್ಕೊಳ್ಳೋದು, ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಅಂತೂ ಯಾವ ಸೀರೆನೂ ಗ್ರ್ಯಾಂಡಾಗಿರೋವಿಲ್ಲ ಹೇಳಬೇಕು ಅಂದರೆ. ಈ ಸೀರೆ ಮತ್ತು ನನ್ನ ಮದುವೆ ಸೀರೆ 2 ಸೀರೆ ಬಿಟ್ಟರೆ ಇನ್ನು ಯಾವ ಕೂಡ ಅಷ್ಟು ಚೆನ್ನಾಗಿರೋ ಮತ್ತು ಗ್ರ್ಯಾಂಡಾಗಿರೋ ಒಂದು ಇಲ್ಲ. ಇನ್ನು ಮೊನ್ನೆ ಓನರ್ ಅಕ್ಕ ಕೊಟ್ಟಿತ್ತಲ್ವ, ಆ ಅಕ್ಕ ಕೊಟ್ಟಿರೋ ಸೀರೆ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದು ಬಾರ್ಡ್ರು, ಅಂದರೆ ಅವರು ಒಂಥರ ಕಾಟನ್ ಸ್ಯಾರಿ ಥರ ಉಟ್ಕೊತಾ ಇರ್ತಾರಲ್ವ, ಅದೇ ಥರದ್ದೇ ನನಗೂ ಕೂಡ ಕೊಟ್ಟಿರೋದು. ಬಾರ್ಡ್ರ್ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ, ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿದೆ ಕಲರು, ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ. ಅದು ಒಂದು ಇರಲಿ, ಮತ್ತು ಇವೆರಡು ಸೀರೆ ಆಗುತ್ತೆ. ನೆಕ್ಸ್ಟ್ ಯಾವಾಗನ್ನಾದರೂ ಫ್ರೀ ಇದ್ದಾಗ ಬ್ಲೌಸು ಹೊಲಿಯೋಕೆ ಬರಬೇಕು ಊರೊಳಗೆ ಹೋಗ್ಬಿಟ್ಟು. ಇನ್ನು ಯಾರು ಹೊಲಿತಾರೆ ಏನೂ ಇಲ್ಲ, ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಆದರೆ ಇಲ್ಲೇ ಹೊಲಿಸ್ತೀನಿ, ಇಲ್ಲಾಂದರೆ ಊರಿಗೆ ಅವಾಗ ಹೋಗ್ತೀನಲ್ಲ ಅವಾಗ ತೊಗೊಂಡೋಗ್ಬಿಟ್ಟು ಇನ್ನು ಊರೆಲ್ಲ ಹೊಲಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗೇನು ಆ ಥರ ಪ್ಲ್ಯಾನಿಂಗ್ ಇಲ್ಲ. ಈ ಮದುವೆ ಒಂದು ಮುಗಿದ್ರೆ ಇನ್ನು ಮುಗೀತು. ಇನ್ನು ಊರಿಗೆ ಹೋಗೋದು ನೆಕ್ಸ್ಟು ಯಾವಾಗೋಗಿ ನನಗೂ ಕೂಡ ಕನ್ಫರ್ಮ್ ಇಲ್ಲ. ಇನ್ನು ಅಷ್ಟರಲ್ಲಿ ನಮ್ಮ ತಮ್ಮ ಮನೆ ಕಟ್ಟಿಸ್ತಾ ಇದ್ದಾನಲ್ವ ಚಿಕ್ಕಮ್ಮರು, ಅದೇನಾದರೂ ಸ್ವಲ್ಪ ಮೇಲ್ಗಡೆ ಏನಾದರೂ ಸ್ವಲ್ಪ ಪೂಜೆ ಅದು ಇದೆ ಅಂತಂದರೆ ಆವಾಗ ಹೋಗ್ಬೇಕಾಗುತ್ತೇನೋ, ಅದನ್ನು ಇನ್ನೂ ಕನ್ಫರ್ಮ್ ಇಲ್ಲ. ನೋಡಬೇಕು. ಒಟ್ಟು ಮದುವೆ ಒಂದು ಮುಗಿಸ್ಕೊಬಂದರೆ ಸಾಕಾಗಿದೆ ಇವಾಗ ನನಗಂತೂ. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಇನ್ನು ಸ್ವಲ್ಪ ಬಟ್ಟೆ ಇದ್ದವು ಎಲ್ಲ ಒಗೆದ್ಬಿಟ್ಟು ಇನ್ನು ಹೋಗ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಬಂದು ಮತ್ತು ಸಂಜೆ ಕೂಡ ಆಗಿತ್ತು. ಸುಮಾರು ಒಂದು 3 ಗಂಟೆ ಹತ್ತತ್ರ ಆಗ್ತಾಯಿತ್ತು. ಇನ್ನು ನಾನು ಬಂದುಬಿಟ್ಟು ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಇದು ಫೈನಲ್ ಲಾಸ್ಟ್ ಹಿಟ್ಟು ಇದು. ಮೊನ್ನೆ ನಾನು ಹಬ್ಬಕ್ಕೆ 5 kg ಪಾಕೆಟ್ ತಂದಿದ್ದಲ್ವ, 1 ತಿಂಗಳು ಕೂಡ ಆಗಿಲ್ಲ ನೋಡಿ ತೊಗೊಂಬಂದು 5 kg ಪಾಕೆಟ್ ಖಾಲಿ. ಅಂದರೆ ಜಾಸ್ತಿ ಚಪಾತಿನೇ ತಿಂದುಬಿಟ್ಟಿದ್ದೀವಿ ಅನಿಸುತ್ತೆ ನಮಗಂತೂ. ಹೇಳ್ತಾಯಿದ್ದೆ ನಮ್ಮ ಮನೆಯವ್ರ ಹತ್ರ, ನೋಡು ಒಂದು 5 kg ಪಾಕೆಟ್ 1 ತಿಂಗಳು ಕೂಡ ಬರಲಿಲ್ಲ, ಬರೀ ಚಪಾತಿನೇ ತಿಂದುಬಿಟ್ಟಿದ್ದೀವಿ ಅಂದರೆ ನಗ್ತಾಯಿದ್ರು. ಹಂಗೆ ಮಾಡ್ತಾಯಿರ್ತೀನಿ ಅವಾಗವಾಗ. ನಮ್ಮ ಮನೆಯವ್ರು ಸ್ವಲ್ಪ ಚಪಾತಿ ಅದಾದರೆ ಸ್ವಲ್ಪ ತಿಂತಾರೆ. ಇನ್ನು ಬೇರೆ ಏನಾದರೂ ಐಟಮ್ ಅದು ಇದೆ ಅಂದರೆ ಸರಿಯಾಗಿ ಊಟ ಮಾಡಲ್ಲ. ಇನ್ನು ಮುದ್ದೆ ಆದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ತಿಂತಾರೆ. ಗುಂಡನೂ ಅಷ್ಟೇ, ಮುದ್ದೆ ಮಾಡಿದ್ರಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ತಿಂತಾನೆ. ಅವನಿಗೂ ಅಷ್ಟೇ ಹಿಂಗೆ ತಿಂಡಿ ಅದು ಇದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಇನ್ನು ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿ ತಿಂತಾನೆ. ಉಪ್ಪಿಟ್ಟು ಮಾತ್ರ ಫೇವ್ರೇಟ್ ಅವನದು. ಇನ್ನು ಯಾವಾಗಲೂ ಕೂಡ ಮಾಡಲ್ಲ, ಇವಾಗ ತುಂಬ ಅಪರೂಪ. ಈ ಬೇಸಿಗೆ ಕಳೀಲಿ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಕಂಟ್ರೋಲ್ ಬರ್ತಾಯಿದ್ದೀನಿ. ಬೇಸಿಗೆ ಕಳೆದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬೇಕಾದ್ರೆ ಬಿಸಿದು ಮಾಡಿಕೊಡ್ಬೋದು. ಈ ಬೇಸಿಗೆಯಲ್ಲಿ ಉಪ್ಪಿಟ್ಟು ಚಪಾತಿ ಎಲ್ಲ ತಿಂದ್ಬಿಟ್ಟು ಇನ್ನು ಹೊಟ್ಟೆ ಅಂತೂ ಕೇಳೋದು ಬೇಡ, ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಫುಲ್ಲು ಕಂಟ್ರೋಲ್ ಬರ್ತಾಯಿದ್ದೀನಿ. ಅದಕ್ಕೆ ನಾನು ನಾಳೆ ಹೋಗ್ಬೇಕಲ್ವ, ಇನ್ನು ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಲಾಸ್ಟ್ ಹಿಟ್ಟು ಎಷ್ಟಿತ್ತು ಅಷ್ಟು ಕೂಡ ಕಲಸಿಡ್ತಾಯಿದ್ದೀನಿ. ಎಲ್ಲ ಚಪಾತಿಯಲ್ಲೇ ಮಾಡಿಟ್ಟೋದ್ರೆ ಅಟ್ಲೀಸ್ಟ್ 1-2 ದಿನ ಆದರೂ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳಿ. ಇವತ್ತು ಬಂದುಬಿಟ್ಟು ಎಣ್ಣೆ ಹಾಕಿ ಬೇಯಿಸಲ್ಲ ಚಪಾತಿ, ಸುಮ್ಮನೆ ನಾರ್ಮಲಾಗೆ ಬೇಯಿಸ್ತೀನಿ. ಎಣ್ಣೆ ಹಾಕಿ ಬೇಯಿಸಿದ್ರಂತೂ 1-2 ದಿನ ಇಟ್ಕೊಳ್ಳೋದು ಕೂಡ ಬರೋಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ಈ ಥರ ಡ್ರೈ ಚಪಾತಿ ಬೇಯಿಸಿದ್ರೆ ಆರಾಮಾಗಿರುತ್ತೆ. ಇನ್ನು ಬೇಕಾದ್ರೆ ಸ್ವಲ್ಪ ಒಣಕ್ಕೊಂಡು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಅದಕ್ಕೆ ಇವತ್ತು ಎಣ್ಣೆ ಹಾಕಬಾರ್ದಂತ ಹೇಳಿಬಿಟ್ಟು ಇನ್ನು ಎಷ್ಟು ಇತ್ತು ಅಷ್ಟು ಕೂಡ ಜರಡಿ ಇಟ್ಬಿಟ್ಟು ಇವಾಗ ನೀಟಾಗಿ ಮುಂಚೆ ಕಲಸಿಡ್ತಾಯಿದ್ದೀನಿ. ನನಗಂತೂ ಚಪಾತಿ ಹಿಟ್ಟು ಚೆನ್ನಾಗಿ ನೆನಿಬೇಕು, ಹಂಗಾಗಿ ಸ್ವಲ್ಪ ಮುಂಚೆನೇ ನೆನೆಸಿಟ್ಬಿಡ್ತೀನಿ. ಚೆನ್ನಾಗಿ ನೆನೆಸಿಬಿಟ್ಬಿಟ್ರೆ ನಾವು ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನು ನೆನ್ಕೊಳ್ಳುತ್ತೆ ಅಂತ ಹೇಳಿ. ನಮ್ಮ ಮನೆಯವರು ಕೂಡ ಸ್ವಲ್ಪ ಹುಷಾರಿಲ್ಲ ಪಾಪ, ಆರೋಗ್ಯ ಸರಿ ಇಲ್ಲ. ಆದರೂ ಕೂಡ ಇನ್ನು ಅನಿವಾರ್ಯ ಹೋಗಲೇಬೇಕಾಗಿದೆ, ಹೋಗ್ತಾಯಿದ್ದೀನಿ ಅಷ್ಟೇ.
ಇನ್ನು ಸಂಜೆ ಕೂಡ ಆಗಿತ್ತಲ್ಲ, ಸಂಜೆಗೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಕುಕ್ಕರ್ಗೆ ಅನ್ನ ಕೂಡ ಇಟ್ಟಿದ್ದೆ. ಇನ್ನು ಬಿಸಿ ಅನ್ನ ಕೂಡ ಆಯಿತು. ಬೆಳಗ್ಗೆ ಮೊಳಕೆ ಕಾಳು ಸಾಂಬಾರು ಮಾಡಿ ಬಿಸಿ ಮುದ್ದೆ ಮಾಡಿದ್ದೆ. ಇನ್ನು ಮುದ್ದೆ ಕೂಡ ಇತ್ತು, ಒಂದು ಮುದ್ದೆ ಯಾಕೋ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ. ಇನ್ನು ಬಿಸಿ ಅನ್ನ ಆಗಿತ್ತಲ್ವ, ಬಿಡು ಅನ್ನ ಸಾಂಬಾರು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಮತ್ತು ಮೊಳಕೆ ಕಾಳು ಸಾರು ಮತ್ತು ಬಿಸಿ ಅನ್ನ ಹಾಕ್ಕೊಂಡು ಕೂತ್ಕೊಂಡೆ. ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ. ಹೇಳ್ಬೇಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಊಟನೇ ಮಾಡೋದಕ್ಕಾಗೋದಿಲ್ಲ, ಹಾಗಂತೂ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ತಿಂದ್ರೇ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಹಂಗೆ ಇನ್ನು ಊಟ ಕೂಡ ಆಯಿತು. ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಕಟ್ ಮಾಡಿಕೊಂಡು ಇನ್ನು ಮೊಟ್ಟೆ ತರಿಸಿದ್ದೆ. ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡ್ತೀನಲ್ವ, ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಏನೇನು ಐಟಮ್ ಬೇಕೋ ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕಿ ಇನ್ನು ಉಪ್ಪು ಎಲ್ಲ ಹಾಕ್ಬಿಟ್ಟು ಇನ್ನು ಮೊಟ್ಟೆ ಎಲ್ಲ ಅದರೊಳಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಒಂದು 3 ಮೊಟ್ಟೆ ಬೇಯಿಸೋಕೆ ಹಾಕಿದ್ದೆ. ಒಂದು ಮೊಟ್ಟೆ ಅಂತೂ ಫುಲ್ಲು ಒಡೆದೇ ಹೋಗಿಬಿಟ್ಟಿದೆ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಮೊಟ್ಟೆ ಒಡೆದೋದ್ರಂತೂ ನಿಜವಾಗ್ಲೂ ತುಂಬಾ ಕೋಪ ಬಂದುಬಿಡುತ್ತೆ. ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಅಸಲು ಅದು ಲಾಸ್ಟಲ್ಲಿ ತಿನ್ನೋದಕ್ಕೆ ಬರೋದಿಲ್ಲ, ಹಂಗೆಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತದೆ ಒಂದು ಮೊಟ್ಟೆ ವೇಸ್ಟೇ. ಅದಕ್ಕೆ ಫಸ್ಟ್ಗೆ 2 ಹಾಕಿದೆ, ಆಮೇಲೆ ಅದು ಒಂದು ಒಡ್ಕೊಂಡ್ಬಿಡ್ತಲ್ಲ, ಅದು ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ಇನ್ನೊಂದು ಮೊಟ್ಟೆ ಹಾಕಿದೆ. 2 ಮೊಟ್ಟೆ ಚೆನ್ನಾಗಿತ್ತು, ಒಂದು ಮೊಟ್ಟೆ ವೇಸ್ಟ್ ಆಯಿತು. ಗುಂಡನಿಗಂತಲೇ ಬೇಯಿಸ್ತಾ ಇರೋದು ಸಪ್ರೇಟಾಗಿ. ಅವನು ಪಲ್ಯ ಆಗಲಿ ಅದೆಲ್ಲ ಏನು ಕೂಡ ಇಷ್ಟಪಟ್ಟು ತಿನ್ನೋದೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಈ ಥರ ಮೊಟ್ಟೆ ಮಾತ್ರ ಬೇಯಿಸ್ಕೊಟ್ರೆ ತಿಂತಾನೆ ಅಷ್ಟೇ. ಅದು ಬಿಟ್ರಂತೂ ಪಲ್ಯ ಆಗಲಿ, ಸಾಂಬಾರಾಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ಮೀನಾಗಲಿ ಏನೇನೇನು ಮುಟ್ಟೋದಿಲ್ಲ. ಅದೇ ಒಂಥರ ಒಂದು ಸ್ವಲ್ಪ ನನಗೆ ಚಿಂತೆ ಆಗಿಬಿಟ್ಟಿದೆ. ಬಲವಂತ ಮಾಡಿ ತಿನ್ನಿಸಿದ್ರು ಕೂಡ ತಿನ್ನೋದೇ ಇಲ್ಲ ಅವನು. ನಾನ್ ವೆಜ್ ಅನ್ನೋದು ಮುಟ್ತಾನೇ ಇಲ್ಲ. ಸುಮ್ಮನೆ ಮೊಟ್ಟೆ ಒಂದು ತಿಂತಾನಷ್ಟೇ, ಅದು ಬಿಟ್ಟರೆ ಇನ್ನೇನು ಕೂಡ ಮುಟ್ಟೋದಿಲ್ಲ. ಅದು ಎಲ್ಲ ಕೂಡ ಪ್ರೋಟೀನ್ ಅನ್ನೋದು ಸೇರಬೇಕು ಮಕ್ಕಳಿಗೆ, ಆದರೆ ಇವನ ವಿಷಯದಲ್ಲಿ ಮಾತ್ರ ಅದು ಆಗ್ತಾಯಿಲ್ಲ. ಇನ್ನು ಮೊಸರು ತಿನ್ನಲ್ಲ, ಮಜ್ಜಿಗೆ ಕುಡಿಯೋಲ್ಲ, ಹಾಲಂತೂ ಮುಟ್ಟೋದೇ ಇಲ್ಲ. ಹಂಗೋ ಹಿಂಗೋ ಸ್ವಲ್ಪ ಮೊನ್ನೆಯಿಂದ ಮಜ್ಜಿಗೆ ಕುಡಿಸ್ತಾ ಇದ್ವಿ, ಅದನ್ನು ಕೂಡ ಆಗಲೇ ಕೈ ಬಿಟ್ಬಿಟ್ಟಿದ್ದಾನೆ. ನಾವು ಮಜ್ಜಿಗೆ ಮಾಡ್ಕೊಳ್ಬೇಕಾದ್ರೆ ನೋಡಿಬಿಟ್ಟು ದೂರ ಓಡೋಗ್ತಾನೆ, ಆ ಥರ ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ಇನ್ನು ಫೈನಲಿ ತುಂಬ ಚಪಾತಿ ಇವತ್ತು, ಚಪಾತಿ ಎಲ್ಲ ಒಸ್ಬಿಟ್ಟು ಇನ್ನು ಸಂಜೆ ಕೂಡ ಆಗಿತ್ತು. ಇನ್ನು ಹೊರಗಡೆನೇ ಬೇಯಿಸ್ತಾ ಇದ್ದೀನಿ. ಆಗಲೇ ಗಾಳಿ ಸ್ಟಾರ್ಟ್ ಆಗಿತ್ತು, ಒಂದು ಸ್ವಲ್ಪ ಮಳೆ ಕೂಡ ಬಂತು ಇವತ್ತು ಸಂಜೆ ಟೈಮು. ನನಗೆ ಭಯ ಅನಿಸ್ಬಿಡ್ತು, ಇನ್ನು ಒಲೆ ಮೇಲೆ ಬೇಯಿಸ್ತಾ ಇದ್ದೀನಿ, ಎಲ್ಲಾದರೂ ಸ್ವಲ್ಪ ಜೋರಾಗಿ ಗಾಳಿ ಬೀಸಿಬಿಟ್ರೆ ಏನು ಗತಿ ಅಂತ ಹೇಳಿ. ನಾನು ಒಲೆ ಹಚ್ಚಿ ಬೇಯಿಸ್ಬೇಕಾದ್ರೆ ಅಷ್ಟೊಂದು ಗಾಳಿ ಆಗಲಿ ಏನು ಇರಲಿಲ್ಲ, ನಾರ್ಮಲಾಗೇ ಇತ್ತು ವೆದರು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಸ್ವಲ್ಪ ಗಟ್ಟಿ ಸೌದೆ ಇಟ್ಟಿದ್ನಲ್ವ, ಏನು ಸುತ್ತಮುತ್ತ ಏನು ಕೂಡ ಅಂದರೆ ಹತ್ಕೊಳ್ಳೋ ಥರ ಏನು ಕೂಡ ಇರಲಿಲ್ಲ. ಇನ್ನು ಫೈನಲಿ ಎಲ್ಲ ಕೆಲಸನೂ ಮುಗಿಸ್ದೆ. ಇನ್ನು ಅಪ್ಪ ಮಗ ಊಟ ಮಾಡ್ತಾ ಇದ್ದಾರೆ ಇವಾಗ. ಇವನು ಊಟ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ತಟ್ಟೆಗೆ ಒಂದು ಚಪಾತಿ ಪಲ್ಯ ಹಾಕಿ ಕುಂದಿರ್ಸಿದ್ದೆ. ಅವ್ರ ಅಪ್ಪ ಇದ್ದರೆ ತಿಂತಾನೇನೋ ನೋಡೋಣ ಅಂತ ಹಾಕಿ ಕುಂದಿರ್ಸಿದ್ರೆ ಅಸಲು ಮುಟ್ತಾನೇ ಇಲ್ಲ. ಇನ್ನು ಸ್ಟೋರಿ ಹೇಳ್ಕೊಂಡು ಅದು ಹೇಳ್ಕೊಂಡು ಇದು ಹೇಳ್ಕೊಂಡು ಇನ್ನು ಕುತ್ಕೊಂಡಿದ್ದ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ವೆದರ್ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಂಬಿಟ್ಟೆ ಬೇಗ. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇದ್ವಲ್ಲ, ಇನ್ನು ಪಾತ್ರೆ ಎಲ್ಲ ತೊಳೆದೆ. ಇನ್ನು ಬೆಳಗ್ಗೆದ ಮುದ್ದೆ ಪಾತ್ರೆ ಅದೆಲ್ಲ ನೆನ್ಕೊಂಡಿರಲಿಲ್ಲ, ಮತ್ತು ಅದನ್ನ ಹಂಗೆ ಟಬ್ಬಲ್ಲಿ ಇರಿದ್ವಲ್ಲ ಹಂಗೆ ಹಾಕಿದೆ. ಬೆಳಗ್ಗೆ ಎದ್ಬಿಟ್ಟು ಬಂದು ತೊಳ್ಕೊಳೋಣ ಅಂತ ಹೇಳಿ ಈ ಕಡೆ ಊಟ ಮಾಡ್ತಾ ಇದ್ದಾರೆ ಅಪ್ಪ ಮಗ. ಇನ್ನು ನಾವು ಅಷ್ಟೇ ಒಂದು 7 ಗಂಟೆ ಒಳಗಡೆ ಇನ್ನು ಊಟ ಮಾಡಿಬಿಟ್ಟು ಇನ್ನು ಹೊಸ ಮನೆ ಹತ್ರ ಹೋಗೋದೇನೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲೇ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.